IT ಕಂಪನಿ ಆದರೂ, ಗಾರ್ಮೆಂಟ್ಸ್ ಆದರೂ ನಿನಗೆ ತಿಂಗಳಿಗೆ ಸಂಬಳ ಕೊಟ್ಟೇ ಕೊಡುತ್ತೆ. ಬೈಬಲ್ ಹೇಳುತ್ತೆ, ಪಾಪದ ಸಂಬಳ ಮರಣ. ನೀನು ಪಾಪಕ್ಕೆ ದುಡಿದ್ರೆ ಅದಕ್ಕೊಂದು ಸ್ಯಾಲ್ರಿ ಕೊಟ್ಟೇ ಕೊಡುತ್ತೆ. ಕೆಲವ್ರಿಗೆ 6 ಕೊಡುತ್ತೆ, ಕೆಲವ್ರಿಗೆ 60 ಕೊಡುತ್ತೆ, ಕೆಲವರಿಗೆ ಡಿಪ್ರೆಷನ್ ಬರುತ್ತೆ, ಕೆಲವರು ಗಿಲ್ಟಿಯಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ. ಹಾಗಿದ್ರೆ ನೀವು ಕೇಳ್ಬೋದು, ಸರ್ ಪರಿಹಾರ ಏನು ಸರ್? ವಿಮೋಚನೆ ಎಲ್ಲಿದೆ ಸರ್? ಬಿಡುಗಡೆ ಎಲ್ಲಿದೆ ಸರ್? ನಾವು ನೆನೆಸ್ತಾ ಇದ್ದೀವಿ, ಬಿಡದಿಯಲ್ಲಿ 30-40 ಸೈಟ್ ಇರೋನ್ ಭಾಗ್ಯವಂತ ಸರ್, MG ರೋಡಲ್ಲಿ ಸೈಟ್ ಇರೋನ್ ಭಾಗ್ಯವಂತ ಸರ್. ನೋ 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 ನೋ. ನಿಮಗೆ ಗೊತ್ತಾ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ಲೆಕ್ಕಕ್ಕೆ ದೇವರು ತನ್ನ ಅಪರಾಧವನ್ನು ಎಣಿಸುವುದಿಲ್ಲವೋ ಅವನು ಧನ್ಯನು. ಇವತ್ತು ಆ ಭಾಗ್ಯವಂತರಾಗಿ ನೀವಾಗಲಿಕ್ಕೆ ದೇವರು ಬಯಸ್ತಾ ಇದ್ದಾನೆ. ಆ ಯೇಸು ಸ್ವಾಮಿ ಪಾಪಗಳಿಂದ ಬಿಡಿಸಿ ಕಾಯುವನು. ಆ ದೊರೆ ಈ ಭೂಮಿಗೆ ಇಳಿದು ಬಂದಿದ್ದಕ್ಕೆ ಕಾರಣ ಏನು? ಎಲ್ಲರೂ ಬದುಕಲಿಕ್ಕೋಸ್ಕರ ಹುಟ್ಟುವಾಗ ಯೇಸು ಸ್ವಾಮಿ ಸಾಯಲಿಕ್ಕೋಸ್ಕರನೇ ಹುಟ್ಟುದು ನೋಡಿ. ಇವತ್ತು ಜಗತ್ತಿನಲ್ಲಿ ದೇವರ ಹುಡುಕಾಟದಲ್ಲಿ ಮನುಷ್ಯನು ಬೆಟ್ಟ ಗುಡ್ಡಗಳನ್ನು ಹತ್ತಿ ಹೋಗ್ತಾ ಇದ್ದಾನೆ, ಪುಣ್ಯ ಕ್ಷೇತ್ರಗಳನ್ನು ಅಲೀತಿದ್ದಾನೆ, ಭವ್ಯ ಅರಮನೆಗಳನ್ನು ಹುಡುಕಿ ಹೋಗ್ತಾ ಇದ್ದಾನೆ. ಆದರೆ ನಿಮಗೆ ಗೊತ್ತಾ, ದೇವರ ಬೆರಳು ಮಾತ್ರ 3 ಜಾಗವನ್ನು ತೋರಿಸ್ತಾ ಇದೆ. 3 ಜಾಗವನ್ನು ದೇವರು ತನ್ನ ಬೆರಳಿನಿಂದ ತೋರಿಸ್ತಿದ್ದಾನೆ. ಅದು ಇಡೀ ಜಗತ್ತಿಗೆ ಕೊಡುವಂತಹ ಸಮಾಧಾನ ಕೊಡುವ ಜಾಗ. ಅದು ಯಾವುದು ಸರ್? ಮೊದಲನೇದಾಗಿ ಕೊಳಕಾದಂಥ ಗೋದಲಿ, ಅಲ್ಲಿ ಹುಟ್ಟಿದಂಥ ಯೇಸು. ಎರಡನೇದಾಗಿ ನೀವು ಬಯಸಲಿಕ್ಕೆ ಎದುರು ನೋಡಲಿಕ್ಕಾಗದೇ ಇರುವಂಥ ಒಣಗಿದ ಮರ, ಅದು ಶಿಲುಬೆ. ಮೂರನೇದಾಗಿ ಖಾಲಿಯಾದಂಥ ಸಮಾಧಿ. ಈ 3ರಿಂದ ಮಾತ್ರನೇ ನಿಮ್ಮ ಜೀವಿತಗಳಲ್ಲಿ ರಕ್ಷಣೆ. ಯಾಕಂದರೆ ಆ ಸಮಾಧಿ ಖಾಲಿಯಾಗಿರೋದಕ್ಕೆ ಕಾರಣ ನಿಮ್ಮ ಹೃದಯಗಳು ಖಾಲಿ ಆಗಬಾರ್ದು ಅನ್ನೋದಕ್ಕೋಸ್ಕರ.